ಅಥಣಿ ಠಾಣೆಗೆ ಡಿಸಿಸಿ ಬ್ಯಾಂಕ್ ನೌಕರರು ಮುತ್ತಿಗೆ ಹಾಕಿದ್ದಾರೆ. ಲಕ್ಷ್ಮಣ ಸವದಿ ವಿರುದ್ಧ ಧಿಕ್ಕಾರ ಕೂಗ್ತಾ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ಡಿಸಿಸಿ ಬ್ಯಾಂಕ್ ಯೂನಿಯನ್ನ ಅಧ್ಯಕ್ಷರಿಗೆ ಒಂದು ಹಲ್ಲೆ ಆಗಿತ್ತು, ರಕ್ತ ಬಂದಿತ್ತು, ತಲೆ ಒಡೆದು ಹೋಗಿತ್ತು. ಇದನ್ನು ಮಾಡಿದವರು ಸವದಿ ಕುಟುಂಬದವರು ಅಂತ ನಿನ್ನೆ ಅವರು ಆರೋಪ ಮಾಡಿದ್ರು. ಆ ಯೂನಿಯನ್ನ ಅಧ್ಯಕ್ಷ ಆರೋಪ ಮಾಡಿ ನನ್ನನ್ನು ಮನೆ ಕರೆಸ್ಕೊಂಡು ನಂತರ ನನಗೆ ಹೊಡೆದಿದ್ದಾರೆ, ರಕ್ತ ಬರುವಂತೆ ಹೊಡೆದ್ಬಿಟ್ಟಿದ್ದಾರೆ, ತಲೆಯೆಲ್ಲ ಒಡೆದು ಹೋಗ್ಬಿಟ್ಟು ಇದನ್ನು ಮಾಡಿರೋದು ಸೌದಿ ಕುಟುಂಬಸ್ಥರೇ, ಚಿದಾನಂದ್ ಸೌದಿ ಅವರು ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡಿ. ಅದಕ್ಕೆ ಸೌದಿಯವರು ಸ್ಪಷ್ಟನೆ ಕೊಟ್ಟರು, ಅದು ನಮ್ಮಿಂದ ಆಗಿದ್ದಲ್ಲ, ಅವರವರೇ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ. ಇದೀಗ ಡಿಸಿಸಿ ಬ್ಯಾಂಕ್ ಯೂನಿಯನ್ನ ಈ ನೌಕರರು ಏನಿದ್ದಾರೆ ಇದೀಗ ಠಾಣೆಗೆ ಮುತ್ತಿಗೆ ಹಾಕಿ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ. ಮೆರವಣಿಗೆ ಮುಖಾಂತರ ತೀವ್ರ ಆಕ್ರೋಶವನ್ನು ಹೊರಹಾಕಿರೋದು. ಇದು ಕಾರಣ ಅಂದರೆ ಸರ್, ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ನಿನ್ನೆ ಒಂದು 4 ಎಂಪ್ಲಾಯಿಗಳು ಸೇರಿ ನಮ್ಮ ಯೂನಿಯನ್ ಅಧ್ಯಕ್ಷರು ಮತ್ತು ಇಲ್ಲಿ 4 ಮಂದಿ ಸಿಬ್ಬಂದಿಗಳಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಅವ್ರು ಏನಿಲ್ಲ, ಮತ್ತು ಈ ಥರ ನೀವು ಅವರು ಹಳೆಯನ್ನ ಟ್ರಾನ್ಸ್ಫರ್ ಆಗಿದೆ, ಅವ್ರ ಹಳೆಯನ್ನ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸ್ವಲ್ಪ ಹಿಂಗೆ ನಮ್ಮ ಹೆಸರೆಲ್ಲ ಕೆಡಿಸ್ತಾ ಇದ್ದಾರೆ ಅಂತ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಯೂನಿಯನ್ದವರು ಎಲ್ಲ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅವರು ಚೈಲ ಒಂದು 4 ಜನ ಎಂಪ್ಲಾಯ್ ಇದ್ದಾರೆ. ಅವ್ರು ಏನು ಹೇಳಿದರು, ಲಕ್ಷ್ಮಣ ಸವದಿ ಅವರು ಮನೆಗೆ ಬಂದು ಮಾರ್ನಿಂಗು ನಾವು ಅಲ್ಲೇ ಬರ್ತೀವಿ ಅಂತ ಕೆಲಸ ಅವರಾಗೆ ಹೇಳಿದ್ದಾರೆ. ಹೇಳಿ ಕೆಲಸ ನಂತರ ಅಲ್ಲಿ ಬಂದು ಎಲ್ಲರೂ 9:30ಗೆ ಬಂದ್ದಾರೆ. ಎಲ್ಲರೂ 9:30ಗೆ ಬಂದ ನಂತರ ನಮ್ಮ ಇವರು 3 ಜನ ಮೊದಲು ಹೋಗ್ಯಾರೆ, ಆಮೇಲೆ ನಮ್ಮ ಯೂನಿಯನ್ ಅಧ್ಯಕ್ಷ ಕರೆನವರು ಹೋಗಿದ್ದಾರೆ. ಯೂನಿಯನ್ ಅಧ್ಯಕ್ಷರು ಒಳಗೆ ಬರಬೇಕಾದ್ರೆ ಅವಾಜ್ ಶಬ್ದಗಳು ಲಕ್ಷ್ಮಣ ಸವದಿ ಅವರು ಅವಾಜ್ ಶಬ್ದಗಳಿಂದ ನೀ ಯಾವ ನಮ್ಮ ಮನೆ